ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾವು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆ ಕೆಲಸಗಳನ್ನು ಮಾಡ್ಕೋಬೇಕು, ಯಾವ ಟೈಮಲ್ಲಿ ಮಾಡ್ಕೋಬೇಕು, ಹೇಗೆ ಲೈಫಲ್ಲಿ ನಾವು ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿ ಒಂದು ಟಾಪಿಕ್ನ ತೊಗೊಂಡಿದ್ದೀನಿ. ಆ ಒಂದು ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಹಾಗೆ ಒಂದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬನ್ನಿ, ಈಗ ಮೊದಲನೇದಾಗಿ ನಾವು ನೋಡೋದಾದರೆ, ನೀವು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಅನ್ಕೋತಿರ್ತೀರ, ನಾನು ಸಕ್ಸಸ್ ಆಗಬೇಕು, ಮುಂದೆ ಬರಬೇಕು ಅಂತ ಹೇಳಿ. ಪ್ರತಿಯೊಬ್ಬರಲ್ಲೂ ಒಂದು ಯಾವುದೇ ಮನುಷ್ಯನ ತಗೊಳ್ಳಿ, ಪ್ರತಿಯೊಬ್ಬರಲ್ಲೂ ಒಂದು ಆ್ಯಕ್ಟಿವ್ ಅವರು ಇದ್ದೇ ಇರ್ತಾರೆ. ಪ್ರತಿಯೊಂದರಲ್ಲೂ ಅವ್ರಿಗೊಂದು ಸ್ಕಿಲ್ ಅನ್ನೋದು ಇದ್ದೇ ಇರುತ್ತೆ. ಯಾವ ಮನುಷ್ಯನಲ್ಲೂ ಇಲ್ಲ ಅನ್ನೋ ಥರ ಇರೋದೇ ಇಲ್ಲ. ಸೊ ಅಂದ್ಕೊತಿರ್ತಾರೆ, ನಾನು ಕಪ್ಪಗಿದ್ದೀನಿ ಅಥವಾ ಕುಳ್ಳಕ್ಕಿದ್ದೀನಿ ಅಥವಾ ದಪ್ಪಕ್ಕಿಲ್ಲ ಅಥವಾ ತುಂಬ ದಪ್ಪ ಇದ್ದೀನಿ, ಆ ಥರ ಎಲ್ಲ ಅಂದ್ಕೊತಿರ್ತಾರೆ. ಅದೆಲ್ಲ ಮ್ಯಾಟರ್ ಆಗೋದೇ ಇಲ್ಲ ನಮಗೆ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ. ಸೊ ನಾವು ಸೆಲ್ಫ್ ಲವ್ನ ಮಾಡಬೇಕಾಗತ್ತೆ, ನಮ್ಮನ್ನು ನಾವು ಪ್ರೀತಿ ಮಾಡಬೇಕಾಗತ್ತೆ. ಫಸ್ಟು ಪ್ರತಿಯೊಬ್ಬರಲ್ಲೂ ಒಂದು ಸ್ಕಿಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಸೊ ಸಕ್ಸಸ್ ಆಗೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಕೋಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ನೀವು ಬೆಳಗಿನ ಹೊತ್ತು ನೀವು ಬೇಗನೆ ಎದ್ದೇಳಬೇಕು. ಬೇಗ ಅಂತ ಹೇಳಿದರೆ, ಸೊ ನೋಡಿ, ಇವಾಗ ನೀವು ಇಡೀ ದೇಶದಲ್ಲಿ ನೋಡಿ ಯಾರನ್ನಾದ್ರೂ ಮಾತಾಡಿಸಿ, ಅದು ಲೈಫಲ್ಲಿ ತುಂಬ ಮುಂದೆ ಬಂದಿರೋರನ್ನ, ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ಇಡೀ ಜಗತ್ತಲ್ಲಾಗಿರ್ಬೋದು, ನೀವು ಮಾತಾಡಿಸಿ ನೋಡಿ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಕೇಳಿ ನೋಡಿ. ಅವ್ರು ಯಾರು ಆನ್ಸರ್ನ 7 ಗಂಟೆಗೆ ಎದ್ದೇಳ್ತೀನಿ ನಾನು, ಅಥವಾ 8 ಗಂಟೆಗೆ ಎದ್ದೇಳ್ತೀನಿ, ಅಥವಾ 9 ಗಂಟೆಗೆ ಎದ್ದೇಳ್ತೀನಿ ಅಂತ ಅವ್ರು ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಅಷ್ಟು ಲೇಟಾಗಿ ಎದ್ದೇಳೋದೇ ಇಲ್ಲ. ಸೊ ಸೋಂಬೇರಿಗಳು ಮಾತ್ರ 7 ಗಂಟೆಗೆ, 8 ಗಂಟೆಗೆ, 9 ಗಂಟೆಗೆ, 10 ಗಂಟೆಗೆ ಈ ರೀತಿಯಾಗಿ ಎದ್ದೇಳ್ತಾರೆ. ಸೊ ಲೈಫಲ್ಲಿ ನೀವು ಮುಂದೆ ಬರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ನೀವು ಬೆಳಗಿನ ಜಾವ ಬೇಗ ಎದ್ದೇಳಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎದ್ದೇಳಿ. ಸೊ 4 ಗಂಟೆಗೆ ಎದ್ದು ಎಲ್ಲರೂ ಇವತ್ತಿನ ಕೆಲಸಗಳು ಏನಿದೆ ಅದನ್ನೆಲ್ಲ ನೋಡಿಕೊಂಡು ನೀವು ಮಾಡೋದ್ರಿಂದ, ಸೊ ನೀವೆಲ್ಲೇ ಹೋಗಿ ಬನ್ನಿ, ತೊಂದರೆ ಇಲ್ಲ, ಕೆಲಸನ ಮಾಡ್ಕೊಳ್ಳಿ. ಲೇಟಾಗೇ ಮಲಗಿ ತೊಂದರೆ ಇಲ್ಲ. ಬಟ್ ನಿಮ್ಮ ರುಟೀನ್ ಹೇಗಿರಬೇಕು ಅಂದರೆ, ಎಷ್ಟೊತ್ತಿಗೆ ನೀವು ಮಲ್ಕೊಂಡ್ರೂ ಕೂಡ ಬೆಳಿಗ್ಗೆ ನೀವು 4 ಗಂಟೆಗೆ ಎದ್ಬಿಡಬೇಕು. ಯಾರನ್ನೇ ಕೇಳಿ ನೀವು ಲೈಫಲ್ಲಿ ಮುಂದೆ ಬಂದಿರೋರನ್ನ, ಅವರೆಲ್ಲರದೂ ಬ್ಯಾಕ್ ಹಿಸ್ಟ್ರಿ ಏನಿರುತ್ತೆ ಅಂದರೆ, ಬೆಳಿಗ್ಗೆ ಅವರು ಬೇಗ ಎದ್ದೇಳ್ತಾರೆ. ಸೊ ಫಸ್ಟ್ನೇ ಪಾಯಿಂಟ್, ನೀವು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಸೊ ನಿಮಗೆ ಕೆಲಸಗಳು ಇರುತ್ತೆ, ಸುಮಾರು ಕೆಲಸಗಳಿರುತ್ತೆ. ಪ್ರತಿಯೊಬ್ಬರು ಟೆನ್ಷನ್ ಅಂತ ಮಾಡ್ಕೊತಾನೆ ಇರ್ತೀರ. ಏನಕ್ಕೆ ಆ ಟೆನ್ಷನ್ ಆಗ್ತಿರುತ್ತೆ ನಿಮಗೆ ಅಂದರೆ, ಅವತ್ತಿನ ಕೆಲಸನ ನೀವು ಅವತ್ತು ಮಾಡೇ ಇರೋದಿಲ್ಲ. ಸೊ ಕೆಲಸ ಇರುತ್ತೆ, ನೀವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀರ. ಸೊ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಆಮೇಲೆ ಮಾಡೋಣ ಅಂತ. ಸೊ ಅದಾಗಬಾರ್ದು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನೀವು ಅವತ್ತಿನ ಕೆಲಸವನ್ನು ಅವತ್ತೇ ಮಾಡ್ಕೋಬೇಕು. ಸೊ ನೋಡಿ, ನಿಮ್ಮ ಕೆಲಸದ ಶೆಡ್ಯೂಲ್ನಲ್ಲಿ ನಿಮ್ಮ ಮನೆ ಕೆಲಸ ಇರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ವಯಸ್ಕರಾಗಿರ್ಬೋದು, ನಿಮಗೆ ಅವತ್ತಿನ ದಿನದಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನಿಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಏನು ಕೆಲಸ ಇರುತ್ತೆ, ಅವತ್ತಿನ ಟೈಮಲ್ಲಿ ಎಷ್ಟು ಸಾಧ್ಯನೋ ಅವತ್ತೇ ಮುಗಿಸ್ಬಿಡಿ ಆ ಕೆಲಸನ. ಸೊ 3-4 ಕೆಲಸ ಇತ್ತು ಅಂತ ಅಂದ್ಕೊಳ್ಳಿ, ಮಾಡಲಿಕ್ಕಾಗಿಲ್ಲ ಅಂದರೆ ಅದನ್ನು ಬೇಕಾದರೆ ಅವತ್ತಿನ ದಿನ ಆಗಿರಲ್ಲ, ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳ್ಬೋದು. ಬಟ್ ನಿಮಗೆ ಟೈಮ್ ಇದ್ದರೂ ಕೂಡ ನೀವು ಯಾವುದೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು, ಬ್ಯುಸಿ ಇಲ್ಲ ಅಂದರೂ ನೀವೇ ಬ್ಯುಸಿ ಮಾಡಿಕೊಂಡು ಮೊಬೈಲ್ ನೋಡ್ತಾ, ಸ್ಕ್ರೋಲ್ ಮಾಡ್ಕೋತಾ, ರೀಲ್ಸ್ ನೋಡ್ತಾ ನೀವು ಅವತ್ತಿನ ಕೆಲಸನ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ನೀವು ಹಿಂದೆ ಹೋಗ್ತೀರಾ, ಸಕ್ಸಸ್ ಆಗೋದಕ್ಕೆ ಆಗಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಕ್ಲೋಸ್, ಅವತ್ತಿನ ಕೆಲಸನ ನೀವು ಅವತ್ತೇ ಮಾಡ್ಕೋಬೇಕು. ನೆಕ್ಸ್ಟ್, ಇದ್ರ ಜೊತೆಗೆ ನೀವು ಒಳ್ಳೆಯ ಆಹಾರವನ್ನು ತಿನ್ನಬೇಕಾಗತ್ತೆ. ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ, ಕೆಲಸ ಮಾಡ್ಕೋತೀರಾ, ಅವತ್ತಿನ ಕೆಲಸನ ಅವತ್ತೇ. ಇದ್ರ ಜೊತೆಗೆ ಒಳ್ಳೆಯ ಆಹಾರ, ಏನೋ ಇವಾಗ ಲೇಡೀಸ್ ಆದರೆ ತೊಗೊಳ್ಳಿ, ಮನೇಲಿ ಎಲ್ರಿಗೂ ಒಳ್ಳೆ ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಮಾಡೋ ಕೆಲಸದಲ್ಲಿ ಅವರೇ ಒಳ್ಳೆ ಊಟನ ತಿಂತಿರಲ್ಲ, ಏನೋ ಒಂಚೂರು ತಿಂದ್ಕೊಂಡು ಎದ್ಬಿಡ್ತಾರೆ. ಇಲ್ಲ ಆಫೀಸಿಗೆ ಹೋಗೋ ಗಂಡು ಮಗ ಆದರೆ ಕೆಲಸದ ಬ್ಯುಸಿಲಿ ಕರೆಕ್ಟಾಗಿ ತಿನ್ನೋದೇ ಇಲ್ಲ. ಸೊ ಹೀಗೆಲ್ಲ ಮಾಡೋದ್ರಿಂದ ನೀವು ಮುಂದೆ ಬರೋದಕ್ಕಾಗೋದಿಲ್ಲ. ಸೊ ನೀವು ದುಡಿಬೇಕು ಅಂತ ಹೇಳಿದರೆ ನೀವು ಚೆನ್ನಾಗಿರಬೇಕಾಗತ್ತೆ. ಸೊ ನೀವು ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ಒಳ್ಳೆಯ ಆಹಾರನ ತಿನ್ನಬೇಕು.
ನೀವೆಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮಗೋಸ್ಕರ ನೀವು ಒಳ್ಳೆಯ ಆಹಾರನ ತಿನ್ನೋದಕ್ಕೆ ಟೈಮ್ ಇಟ್ಕೋಬೇಕು. ತಿನ್ನುವಾಗ ನಿಧಾನಕ್ಕೆ ತಿನ್ನಬೇಕು, ತಿನ್ನುವಾಗ ಮೊಬೈಲ್ನ ನೋಡಬಾರ್ದು. ಸೊ ಆ ರೀತಿಯಾಗಿ ಒಳ್ಳೊಳ್ಳೆ ಪ್ರೋಟೀನ್ ಇರೋವಂಥ ಆಹಾರಗಳನ್ನ ತೊಗೊಂಡಾಗ ನಿಮಗೆ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನಿಮ್ಮದು ಹೆಲ್ತ್ ಪ್ರಾಬ್ಲಮ್ ಆದರೆ, ಇವಾಗ ನೀವೇನೋ ಒಂದು ಮನೆ ಕಟ್ತಿರ್ತೀರ ಅಂತ ಅಂದ್ಕೊಳ್ಳಿ, ಹೆಲ್ತ್ ಪ್ರಾಬ್ಲಮ್ ಆದರೆ ಆ ವರ್ಕಲ್ಲಿ ಪೆಂಡಿಂಗ್ ಆಗುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಿಮಗೆ ಒಳ್ಳೆಯ ಆಹಾರನ ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಯಾವುದೂ ನೀವು ಲಾಸ್ ಮಾಡ್ಕೊಬಾರ್ದು. ಓಕೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ, ಅದ್ರ ನೆಕ್ಸ್ಟ್ ಪಾಯಿಂಟ್ ಅಂದರೆ ಫೋರ್ತ್ ಒನ್ ಪಾಯಿಂಟ್ ಅಂದರೆ, ನಿಮಗೆ ಇಂಟ್ರೆಸ್ಟ್ ಇರೋ ಕೆಲಸ ನೀವು ಮಾಡಬೇಕು. ಸೊ ನೋಡಿ, ಇವಾಗ ನಾನು ಈಗ ಯೂಟ್ಯೂಬಲ್ಲಿ ಮಾತಾಡ್ತಿದ್ದೀನಿ, ಅದು ನನ್ನ ಇಂಟ್ರೆಸ್ಟ್, ನಾನು ಮಾಡ್ತಿದ್ದೀನಿ. ನಾನು ಯಾರ್ದೋ ಒತ್ತಾಯಕ್ಕೆ ವಿಡಿಯೋ ಮಾಡ್ತಾಯಿಲ್ಲ. ಸೊ ನನಗೆ ಖುಷಿ ಇದೆ, ನಾನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನನಗೆ ಹ್ಯಾಪಿನೆಸ್ಸು ಸಿಗುತ್ತೆ, ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ. ಸೊ ಹಾಗೇ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಇವಾಗ ಎಕ್ಸಾಂಪಲ್ ತೊಗೊಳ್ಳಿ, ಯಾವುದೋ ಒಂದು ಮಗು ಇವಾಗಿನ ಟ್ರೆಂಡಿಗೆ ತೊಗೊಳ್ಳೋಣ, ಸಿ ಎಸ್ ಅಂತ ಎಲ್ಲರೂ ಮನೇಲಿ ಕಂಪ್ಯೂಟರ್ ಸೈನ್ಸ್ ಅಂತ ಮಾಡಿಸಿರ್ತಾರೆ. ಆ ಮಗು ಅದನ್ನು ಓದಿದರೂ ಕೂಡ ಒಂದಿನ ಜಾಬಿಗೆ ಹೋಗಲ್ಲ. ಸಿ ಎಸ್ ಎಲ್ಲ ಮುಗಿದ್ಮೇಲೆ, ಕೋರ್ಸ್ ಎಲ್ಲ ಮುಗಿದ್ಮೇಲೆ. ಏನಕ್ಕಂದರೆ ಆ ಮಗುಗೆ ಇಷ್ಟನೇ ಇರಲ್ಲ ಸಿ ಎಸ್ ಓದೋದಕ್ಕೆ, ಆ ಜಾಬ್ ಮಾಡೋದಕ್ಕೆ. ಅದಕ್ಕೇನೋ ಮೀಡಿಯಾದಲ್ಲಿ ಇಷ್ಟ ಇರುತ್ತೆ, ಅಥವಾ ಏನೋ ಟೀಚರ್ ಆಗಬೇಕು ಅಂತ ಇಷ್ಟ ಇರುತ್ತೆ, ಅಥವಾ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಇರುತ್ತೆ. ಸೊ ಹೀಗೆ ಇನ್ನೂ ಕೆಲವು ಎಕ್ಸಾಂಪಲ್ ಕೊಡೋದಾದರೆ, ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ನನಗೆ ಗೊತ್ತಿರೋ ಹಾಗೇ ನನ್ನ ಫ್ರೆಂಡ್ ಲಿಸ್ಟಲ್ಲೇ ಸುಮಾರು ಜನ ನರ್ಸಿಂಗ್ ಮಾಡಿರ್ತಾರೆ. ಒಳ್ಳೆ ಜಾಬೇ ಅದು, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅವರಿಗೇನೋ ಟೀಚಿಂಗ್ ಪ್ಯಾಷನ್ ಇರುತ್ತೆ. ಸೊ ಆ ಥರ ಎಲ್ಲ ಇದ್ದಾಗ ಅವರು ನರ್ಸಿಂಗ್ ಕೆಲಸನ ಡ್ರಾಪ್ ಮಾಡಿಬಿಡ್ತಾರೆ. ಸೊ ಈ ಥರ ಆಗಬಾರ್ದು. ನೀವು ಮಾಡೋ ಕೆಲಸ ನಿಮಗೆ ಇಂಟ್ರೆಸ್ಟ್ ಇರಬೇಕು. ನಿಮಗೆ ಇಂಟ್ರೆಸ್ಟ್ ಇರೋ ಕೆಲಸ ಇದ್ದರೆ ಅದು ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ಮೊದಲನೇದು, ನೀವು ಮಾರ್ನಿಂಗ್ ಬೇಗ ಎದ್ದೇಳಬೇಕು. ನೆಕ್ಸ್ಟು ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊಬೇಕು. ನೆಕ್ಸ್ಟು ಒಳ್ಳೆಯ ಆಹಾರನ ತಿನ್ನಬೇಕು. ಮತ್ತು ನೆಕ್ಸ್ಟ್ ಇಂಟ್ರೆಸ್ಟ್ ಇರೋ ಕೆಲಸನ ಮಾತ್ರ ನೀವು ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಇರೋ ಫೀಲ್ಡನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಒನ್ ಪಾಯಿಂಟ್ ಬಂದು, ನೀವು ಮಾಡೋ ಕೆಲಸ ತುಂಬ ಸ್ಮಾರ್ಟಾಗಿರಬೇಕು. ಇಲ್ಲಿ ನೋಡಿ, ಇವಾಗ ಒಬ್ಬ ಮರ ಕಡಿಯೋನಿಗೆ ಹೇಳ್ತೀವಿ ಅಂತ ಅಂದ್ಕೊಳ್ಳಿ, ಆಯಿತಾ. ಒಂದು ಇಬ್ಬರಿಗೆ ಮರ ಕಟ್ ಮಾಡಲಿಕ್ಕೆ ಹೇಳ್ತೀವಿ ಅಂತ ಅಂದ್ಕೊಳ್ಳಿ, ಆಯಿತಾ. ಇಬ್ಬರು ಬರ್ತಾರೆ. ಒಬ್ಬ ಬರ್ತಾನೆ, ಮರ ಕಟ್ ಮಾಡ್ತಾ ಇರ್ತಾನೆ. ಮಾಡ್ತಾ 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 ಬೆಳಿಗ್ಗೆಯಿಂದ ಅಪ್ ಟು ಸಂಜೆ ತನಕನೂ ಮರನ ಕಟ್ ಮಾಡ್ತಾ 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 ಕೊನೆಗೆ ಸಂಜೆ ಕಟ್ ಮಾಡಿ ಮರನ ಕ್ಲೋಸ್ ಮಾಡ್ತಾನೆ, ವರ್ಕನ್ನ ಮುಗಿಸ್ತಾನೆ. ಇನ್ನೊಬ್ಬನಿಗೆ ಕೊಟ್ಟಿರ್ತೀವಿ, ಅವನು ಬರ್ತಾನೆ, ಮರ ನೋಡ್ತಾನೆ, ನೋಡಿಬಿಟ್ಟು ಎಲ್ಲ ಲೆಕ್ಕಾಚಾರ ಮಾಡಿಬಿಟ್ಟು ಫಸ್ಟು ಅವನು ಕೊಡ್ಲಿನ ಶಾರ್ಪ್ ಮಾಡ್ಕೋತಾನೆ. ಸೊ ಅವನು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ತಾನೆ, ಕೊಡ್ಲಿನ ಶಾರ್ಪ್ ಮಾಡಿಕೊಂಡು ಅವನು ಮರನ ಕಟ್ ಮಾಡ್ತಾನೆ. ಕಟ್ ಮಾಡಿ 1 ಅವರಲ್ಲಿ ಮರನ ಕಡ್ದು ಬಿಸಾಕ್ತಾನೆ. ಸೊ ಆವಾಗ ವರ್ಕು ತುಂಬ ಸ್ಮಾರ್ಟಾಗಿ 1 ಅವರಲ್ಲಿ ಮುಗ್ದೋಗುತ್ತೆ. ಸೊ ಮೊದಲನೇನೂ ಬಂದ, ಮರ ಕಟ್ ಮಾಡ್ದ, ನೆಕ್ಸ್ಟ್ ಇರೋನು ಬಂದು ಮರ ಕಟ್ ಮಾಡ್ದ. ಬಟ್ ಅವನು ಬೆಳಿಗ್ಗೆಯಿಂದ ಸಂಜೆ ತನಕ ಮರ ಕಟ್ ಮಾಡ್ದ, ಅವನು ವರ್ಕ್ ಮುಗಿಸ್ದ. ಬಟ್ ಇಲ್ಲಿ ಇನ್ನೊಬ್ಬ ಹೋಗಿ ಮರ ನೋಡಿ ತನ್ನ ಕತ್ತಿನ ಕೊಡ್ಲಿನ ಶಾರ್ಪ್ ಮಾಡಿಕೊಂಡು ಆಮೇಲೆ ಮರ ಕಟ್ ಮಾಡ್ದ. 1 ಅವರಲ್ಲಿ ಅವನ ಕೆಲಸ ಮುಗೀತು. ಇಲ್ಲಿ ಸ್ಮಾರ್ಟಾಗಿದ್ದ ವರ್ಕ್ ಏನಂತ ಅಂದರೆ, ಫಸ್ಟು ನಾವು ಕೆಲಸನ ನೋಡಬೇಕು, ಇಂಟ್ರೆಸ್ಟಾಗಿ ಅದನ್ನು ಹೇಗೆ ಮಾಡಬೇಕಂತ ತಿಳ್ಕೊಬೇಕು, ಆದಷ್ಟು ಸ್ಮಾರ್ಟಾಗಿ ಮಾಡೋದನ್ನು ಕಲಿಬೇಕು. ಆವಾಗ ನಮಗೆ ವರ್ಕ್ ಈಸಿ ಆಗುತ್ತೆ. ಇವಾಗ ಹೆಣ್ಮಕ್ಳೇ ತಗೊಳ್ಳಿ, ಸುಮ್ಮನೆ ಅಡುಗೆ ಮಾಡಬೇಕು ಅಂತ ಬೈಕೊಂಡು ಅಥವಾ ಏನೋ ಇಂಟ್ರೆಸ್ಟ್ ಇಲ್ದಂಗೆ ನಾವು ಮಾಡ್ತಾಯಿದ್ರೆ, ಅಂದರೆ ಕಿಚನಲ್ಲಿ ಏನು ಬೇಕು ಏನಿಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಹರಿಬರಿ ಮಾಡಿ ಮಾಡ್ತಾ ಇದ್ದರೆ ನಾವು ಕೈ ಕುಯ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ, ಮೈ ಮೇಲೆ ದಬಾಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡು, ಮತ್ತು ಕೈಗೆ ಬ್ಯಾಂಡೇಜ್ ಹಾಕು, ಈ ಥರ ಎಲ್ಲ ನಾವು ಟೈಮ್ನ ವೇಸ್ಟ್ ಮಾಡಬೇಕಾಗತ್ತೆ. ಸೊ ಅದಾಗಬಾರ್ದು. ನಮ್ಮ ವರ್ಕಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು, ಅದನ್ನು ನಾವು ಸ್ಮಾರ್ಟಾಗಿ ಮಾಡಿ ಮುಗಿಸ್ಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಇವತ್ತಿನ ಕಾಲಕ್ಕೆ ಹೇಳಬೇಕು ಅಂತ ಹೇಳಿದರೆ, ಮೊಬೈಲ್ ನೋಡಬಾರ್ದು, ಮೊಬೈಲ್ನ ಜಾಸ್ತಿ ಸ್ಕ್ರೋಲ್ ಮಾಡಬಾರ್ದು. ಇವಾಗ ನೋಡಿ, ಪ್ರತಿಯೊಬ್ಬರು ಕೈಯಲ್ಲೂ, ಮಕ್ಕಳಿಂದ ಹಿಡಿದು ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಸೊ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಮೊಬೈಲ್ನ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಊಟ ಕೂತ್ಕೊಂಡಾಗೂ ಮೊಬೈಲ್ ನೋಡ್ತಾರೆ. ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ, ಎಲ್ಲಿ ಹೋದ್ರೂ ಅಲ್ಲಿ ಕುತ್ಕೊಂಡು ಮೊಬೈಲ್ ನೋಡೋದು, ಮಲ್ಕೊಳ್ತಾನೋ ಮೊಬೈಲ್ ನೋಡೋದು, ಗಾಡೀಲಿ ಹೋಗ್ತಾನೋ ಡ್ರೈವಿಂಗ್ ಮಾಡ್ತಾನೋ ಮೊಬೈಲ್ ನೋಡೋದು, ಈ ಥರ ಮಾಡ್ತಾಯಿದ್ರೆ ನಾವು
ಲೈಫಲ್ಲಿ ಮುಂದೆ ಬರೋಕ್ಕಾಗಲ್ಲ. ನೋಡಿ, ಈಗ ಊಟ ಮಾಡ್ತಾ ಆರಾಮಾಗಿ ನೀವು ಊಟ ಮಾಡಿ. ಊಟ ಮಾಡುವಾಗ ನಿಮಗೆ ಒಳ್ಳೊಳ್ಳೆ ಥಾಟ್ಗಳು ನೆನಪಾಗ್ತಾ ಇರುತ್ತೆ. ಊಟನ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಮಾಡೋಣ. ಅಥವಾ ಬೇರೆ ಕೆಲಸ ಮಾಡ್ತಾ ನಿಮಗೆ ಬೇರೆ ಎಷ್ಟೊಂದು ಮರ್ತೋಗಿರೋ ಅಂಥ ವಿಷಯಗಳು ನೆನಪಾಗುತ್ತೆ. ಅಥವಾ ನೆಕ್ಸ್ಟು ನಾವು ನಾಳೆ ಏನು ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ ನಮ್ಮ ಮೈಂಡು ಫೋಕಸ್ ಮಾಡ್ತಾ ಇರುತ್ತೆ. ನೀವು ಎನಿ ಟೈಮ್ ಮೊಬೈಲ್ ನೋಡೋದ್ರಿಂದ ನೀವು ಬ್ಯಾಕ್ ಆಗ್ತಾ ಹೋಗ್ತೀರಾ. ಸಕ್ಸಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಮೊಬೈಲ್ಗೆ ನೀವು ಒಂದು ಟೈಮ್ನ ಮಾಡ್ಕೋಬೇಕಾಗತ್ತೆ. ಅದನ್ನು ಇಷ್ಟು ಸಮಯದಲ್ಲಿ ಮಾತ್ರ ನೋಡ್ಕೋಬೇಕು, ಇಷ್ಟು ಸಮಯಕ್ಕೆ ಮಾತ್ರ ನಾವು ಮೊಬೈಲ್ನ ಬಳಸ್ಕೋಬೇಕು ಅಂತ ಹೇಳಿ. ಹಾಗೆ ಮಾಡಿದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇನ್ನೊಂದು ಇಂಪಾರ್ಟೆಂಟ್ ಹೇಳೋದಾದರೆ ನಾನು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಏನಂತಂದರೆ ನೀವು ಒಳ್ಳೆ ಬಟ್ಟೆಯನ್ನು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ನೀವು ಹೇಗೇಗೋ ಗಲೀಜಾಗಿದ್ದರೆ ನಿಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಈವನ್ ಸ್ಲೀಪ್ ಮಾಡೋಕ್ಕೂ ನಿಮಗೆ ಇಂಟ್ರೆಸ್ಟ್ ಬರಲ್ಲ. ನೋಡಿ, ಇವಾಗ ಸೆಕೆಗಾಲ, ಸೊ ನೀವು ಮಾರ್ನಿಂಗ್ ಸ್ನಾನ ಮಾಡಿರ್ತೀರ, ನೈಟ್ ಕೂಡ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಹಾಗೆ ಗಲೀಜಾಗಿ ಮಲ್ಕೊಂಡ್ರೆ ನಿಮಗೆ ಸ್ವಲ್ಪ ಅನ್ಕಂಫರ್ಟ್ ಅನಿಸ್ತಾ ಇರುತ್ತೆ, ಹೌದಾ? ಸೊ ಹಾಗಾಗಿ ನಾವು ಡ್ರೆಸ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ರೀತಿಯಾದಂತಹ ಬಟ್ಟೆಗಳನ್ನ, ಅಂದರೆ ನಿಮ್ಮ ಹತ್ರ ಇರೋ ಅಂತಹ ಬಟ್ಟೆಗಳನ್ನ ನೀಟಾಗಿ ಐರನ್ ಮಾಡಿ ಹಾಕ್ಕೊಳ್ಳಿ. ಸುಕ್ಕಾಗಿರೋದನ್ನು ಹಾಗೆ ವೇರ್ ಮಾಡ್ಕೊಂಡು ಹೋಗಬೇಡಿ. ನೀಟಾಗಿ ಮಡ್ಚಿಟ್ಕೊಳ್ಳಿ ಬಟ್ಟೆಗಳನ್ನು. ನಾಳೆ ಯಾವ್ದು ಹಾಕ್ಕೋಬೇಕು ಅದನ್ನು ಸ್ಟಡಿ ಮಾಡಿಟ್ಕೊಂಡು ನೀವು ನೀಟಾಗಿ ಇರೋದ್ರಲ್ಲೇ ಚೆಂದ ಕಾಣೋ ಹೋದಾಗ ನಿಮಗೆ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನೀವು ಒಳ್ಳೆ ಬಟ್ಟೆಗಳನ್ನ ವೇರ್ ಮಾಡಬೇಕಾಗತ್ತೆ. ಇದು ಕೂಡ ನಿಮಗೆ ಸಕ್ಸಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮಗೆ ಕ್ಷಮಿಸೋ ಅಂಥ ಗುಣ ಇರಬೇಕು. ನೋಡಿ, ಇವಾಗ ದಾರೀಲಿ ಹೋಗ್ತಾ ಇರ್ತೀರಾ, ಓಕೆ, ದಾರೀಲಿ ಹೋಗ್ತಾ ಇರ್ತೀರಾ, ಆವಾಗ ಯಾರೋ ಒಬ್ಬ ಬಂದು ನಿಮಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿ ಜಗಳ ಮಾಡಿಬಿಡ್ತಾನೆ ಅಂತ ಅಂದ್ಕೊಳ್ಳಿ, ಆಪೋಸಿಟ್ ಇರೋನು. ಸೊ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಯಿತಾ, ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಹೀಗಲ್ಲ ಹೀಗೆ ಅಂತ ಮುಂದೆ ಹೋಗಿ. ಇಲ್ಲ ಅದನ್ನೇ ಒಂದು ದೊಡ್ಡದು ಮಾಡ್ಕೊಂಡು ಅವನಿಗೆ ಚೆನ್ನಾಗಿ ಬೈದು ಬೇರೆಯವರೆಲ್ಲ ವೀಡಿಯೋ ಮಾಡಿ ಹಾಕಿ, ಅಥವಾ ಇಬ್ಬರು ಸ್ಟೇಷನ್ನಿಗೆ ಹೋಗಿ ಕಿತ್ತಾಡಿಕೊಂಡು ಎಲ್ಲ ಮಾಡೋಕ್ಕಿಂತ, ಸೊ ಅವನು ಏನು ಬೇಕಾಗಿ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಸೊ ಬೇಕಂತ ಆಗಿದ್ದಾದರೆ ಅದು ಬಿಡಿ, ನೀವು ಬೇಕಂತ ಆಗಿದ್ದು ಕೂಡ ನೀವು ಕ್ಷಮಿಸುವಂಥ ಗುಣನ ಇಟ್ಕೋಬೇಕಾಗತ್ತೆ. ಅಂಥ ಸಿಚುವೇಶನ್ ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಆಗಿರೋ ಅಂಥದ್ದು, ಆತನಿಗೂ ಗೊತ್ತಿಲ್ಲದೆ ಆಗಿರೋ ಅಂಥದ್ದು, ಆಗ ನೀವೇನು ಮಾಡಬೇಕಾಗತ್ತೆ, ಆಯಿತು ಆ ಸಿಚುವೇಶನ್ನ ನೀಟಾಗಿ ಪಾಸ್ ಮಾಡಿಕೊಂಡು ಇಬ್ಬರು ಕೂಲಾಗಿ ಪ್ರಜ್ಞೆಯಿಂದ ಹ್ಯಾಂಡ್ ಮಾಡಿ ನೀವು ಮುಂದೆ ಹೋಗಬೇಕಾಗತ್ತೆ. ಅದನ್ನೇ ಕ್ಯಾರಿ ಮಾಡಬಾರ್ದು. ಯಾರ ಹತ್ರನೋ ಏನೋ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ತೀರಾ ಅಂದ್ಕೊಳ್ಳಿ, ಅಥವಾ ಮನೆಯಲ್ಲೇ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಳ್ಳಿ, ಅದನ್ನೇ ತುಂಬ ದೊಡ್ಡದಾಗಿ ಹೇಳ್ಕೊಂಡು ಹೋಗಬಾರ್ದು. ಆವಾಗ ನೀವು ಸಕ್ಸಸ್ ಆಗಲ್ಲ. ಬರೀ ಅವನು ಹಂಗಂದ ಇವನು ಹಿಂಗಂದ, ಬರೀ ಇದೇ ಯೋಚನೆಯಲ್ಲಿ ನೀವು ಲೈಫಲ್ಲಿ ಮುಂದೆ ಬರೋದಕ್ಕಾಗಲ್ಲ. ಪ್ರೀತಿ ಮತ್ತು ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿ ಇರಬೇಕಾಗತ್ತೆ. ಇದಿದ್ದಾಗ ಮಾತ್ರ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೀವು ತಂದೆ ತಾಯಿಗೆ ಫಸ್ಟು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕಾಗತ್ತೆ. ಸೊ ನಿಮಗೆ ಮನೇಲಿ ಎಲ್ಲದನ್ನು ಗೈಡ್ ಮಾಡೋರು ಅಂತ ಒಬ್ಬರು ಇರ್ತಾರೆ, ದೊಡ್ಡವರು, ಅದು ತಂದೆ ತಾಯಿಗಳೇ ಆಗಿರ್ತಾರೆ. ಸೊ ಅವ್ರಿಗೆ ನೀವು ಗೌರವವನ್ನು ಕೊಡಬೇಕು. ಮತ್ತು ಅವರು ನೀವು ಮುಂದುವರಿಬೇಕು ಅಂದರೆ ಪ್ರತಿ ತಂದೆ ತಾಯಿನೂ ಕೂಡ ನಿಮ್ಗೆ ಒಳ್ಳೆಯದನ್ನು ಹೇಳ್ತಿರ್ತಾರೆ, ಹೀಗಲ್ಲ ಹೀಗೆ ಅಂತ. ಈ ಜಗತ್ತಲ್ಲಿ ಯಾರು ಬೇಕಾದರೂ ಕೆಟ್ಟೋರಿರ್ಬೋದು, ಆದರೆ ತಂದೆ ತಾಯಿಗಳು ಮಾತ್ರ ಕೆಟ್ಟೋರಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಅವರಿಗೆ ಮೊದಲು ಗೌರವ ಕೊಡಬೇಕಾಗತ್ತೆ. ಅವರು ಹೇಳಿದಂತಹ ಕೆಲವು ನಿಯಮಗಳನ್ನು ಅಥವಾ ಮಾತುಗಳನ್ನು ನೀವು ಶ್ರದ್ಧೆಯಿಂದ ಪಾಲಿಸ್ಬೇಕಾಗತ್ತೆ. ಇದನ್ನು ಮಾಡಿದವ್ರು ಮಾತ್ರ ಲೈಫಲ್ಲಿ 100% ಮುಂದೆ ಬರಲಿಕ್ಕೆ ಆಗೋದು. ತಂದೆ ತಾಯಿ ಹೇಳಿದ್ದನ್ನು ಪಾಲಿಸದೇ ಇರೋರು, ಶ್ರದ್ಧೆಯಿಂದ ಇಲ್ಲದೇ ಇರೋರು ಖಂಡಿತವಾಗಿಯೂ ಮುಂದೆ ಬರೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೀವು ಬೆಳಿಗ್ಗೆ ಹೇಗೆ ಬೇಗ ಎದ್ದಿರ್ತೀರೋ ಅದೇ ರೀತಿಯಾಗಿ ರಾತ್ರಿ ನೀವು ಬೇಗ ಮಲ್ಕೋಬೇಕಾಗತ್ತೆ. ಸೊ ಬೇಗ ಎದ್ದಿರ್ತೀರಾ, ನೀವು ಸ್ಟ್ರೈನ್ ಆಗಿರ್ತೀರಾ, ಎಲ್ಲ ಕೆಲಸನೂ ಅಪ್ಡೇಟ್ ಮಾಡಿರ್ತೀರಾ. ನೈಟು ಮೊಬೈಲ್ ನೋಡ್ಕೊತಾ ಲೇಟಾಗಿ ಮಲಗೋದು, ಫಿಲಮ್ ನೋಡೋದು, ಅಥವಾ ಯಾರೋ ಕರೆದ್ರು ಅಂತ ಹೊರಗಡೆ ಹೋಗೋದು, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಮಾಡಬಾರ್ದು.
ಇನ್ ಟೈಮಲ್ಲಿ ವಿತಿನ್ 10 o'clock ಒಳಗೆ, ತೀರಾ 10 11 ಒಳಗೆಲ್ಲ ನೀವು ಮಲಗಿಬಿಡಬೇಕು. ಸೊ ಮಿನಿಮಮ್ ನಿಮಗೆ 8 hours ನಿದ್ದೆ ಅಂತಾರೆ, ಅಟ್ಲೀಸ್ಟ್ 6 hours ಆದರೂ ಕಣ್ಣು ತುಂಬ ನಿಮಗೆ ನಿದ್ದೆ ಆಗಲೇಬೇಕು. ನಿದ್ದೆ ಆಗಿಲ್ಲ ಅಂತಂದರೆ ನೀವು ಮಾರ್ನಿಂಗ್ ಮತ್ತೆ ಲೇಟಾಗಿ ಎದ್ದೇಳ್ತೀರಾ. ಸೊ ಅದೇ ರುಟೀನ್ ಆಗುತ್ತೆ. ಸೊ ಅದಾಗಬಾರ್ದು ಅಂದರೆ ನೀವು ಬೇಗ ಮಲಗಬೇಕಾಗತ್ತೆ. ಸೊ ಇದೆಲ್ಲ ಪಾಯಿಂಟ್ಸನ್ನು ನೀವು ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಲೈಫಲ್ಲಿ ಖಂಡಿತವಾಗಿಯೂ ಮುಂದೆ ಬರಬಹುದು. ಫ್ರೆಂಡ್ಸ್, ನನಗೆ ಗೊತ್ತಿರ್ತಕ್ಕಂತಹ ಕೆಲವು ಪಾಯಿಂಟ್ಸನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲೈಫಲ್ಲಿ ಸಕ್ಸಸ್ ಆಗೋದು ಹೇಗೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋಂತಹ ಒಳ್ಳೆ ಪಾಯಿಂಟ್ಸ್ ಜೊತೆ ಬರ್ತೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.